ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕಿರಣ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಆ್ಯಕ್ಚುಲಿ ಈ ಲಾಗ್ ಬಂದು ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ಆಗಿರುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರ ನಮ್ಮ ಮನೇಲಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ವು. ನೈಟ್ ಸ್ವಲ್ಪ, ಬೆಳಗ್ಗೆ ಕೂಡ ಬೇಗ ಎದ್ದು ಒಂದು 4 o'clock ಆಗಿತ್ತು ನಾವು ಎದ್ದಾಗ. ನೋಡಿ, ತುಂಬ ಕತ್ಲೆ ಇದೆ ಹೊರಗಡೆ ಎಲ್ಲ ಎದ್ಬಿಟ್ಟು ನೈಟ್ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಿಟ್ಟಿದ್ವಲ್ಲ, ಅದನ್ನು ಕಂಪ್ಲೀಟ್ ಮಾಡೋಣ ಲಕ್ಷ್ಮಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ನಾವು ಎಲ್ಲ ಫ್ರೆಶ್ ಅಪ್ ಆಗಿ ನೋಡಿ, ಈ ಥರ ಎಲ್ಲ ನಮ್ಮ ಮನೆ ಲಕ್ಷ್ಮಿಗೆ ಸಿಂಪಲ್ಲಾಗಿ ಸ್ಯಾರಿ ಎಲ್ಲ ಉಡಿಸಿ ಒಡವೆ ಎಲ್ಲ ಹಾಕಿ ರೆಡಿ ಮಾಡಿದ್ವಿ. ಇನ್ನು ಅದನ್ನೆಲ್ಲ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ನೋಡಿ, ಈ ಥರ ಕಾಣ್ತಿತ್ತು. ಫೈನಲಿ ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆಗೂ ಕೂಡ ನೋಡಿ ಎಲ್ಲ ರೆಡಿ ಮಾಡೋಣ, ಹಣ್ಣು ಎಲ್ಲ ಹೇಳಿ ಲಕ್ಷ್ಮಿ ಮುಕ್ಕೊಡೋಕ್ಕೂ ಸ್ವಲ್ಪ ಎಲ್ಲ ರೆಡಿ ಮಾಡೋಣ ಅಂತೇಳಿ ತೆಗೆದಿಟ್ಕೊಂಡಿದ್ದೆ. ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ಬೇಗ ಆಗುತ್ತೆ ಅಂತ ಹೇಳಿ ಅಷ್ಟರಲ್ಲಿ ಫ್ರೆಶ್ ಅಪ್ ಆಗಿ ಅಡುಗೆಗೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ ಇಟ್ಟಿದ್ದೆ. ಮತ್ತು ಒಂದು ಕಡೆ ಬೇಳೆ ಆ್ಯಕ್ಚುಲಿ ಸ್ಪೆಷಲ್ ಅಂತ ಹೇಳಿದರೆ ಈ ಹಬ್ಬಕ್ಕೆ ಹೋಳ್ಗೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೋಳ್ಗೆಗೆ ರೆಡಿ ಮಾಡ್ತಿದ್ದೆ. ಬೇಳೆ ಹಾಕೋಣ ಅಂತ ಹೇಳ್ಬಿಟ್ಟು ನೀರೆಲ್ಲ ಇಟ್ಕೊಂಡು ಸ್ಟವ್ ಮೇಲೆ ಮತ್ತು ಮೈದಾ ಹಿಟ್ಟು ಕಲಸಿಕ್ಕಣ ಅಂತ ಹೇಳಿ ರೆಡಿ ಮಾಡ್ಕೊತಿದ್ದೆ. ಏಕೆಂದರೆ ನಮ್ಮ ಅತ್ತೆ ಕೂಡ ಸ್ನಾನಕ್ಕೆ ಹೋಗಿದ್ರು. ಅವ್ರು ಬರೋ ಅಷ್ಟರಲ್ಲಿ ಅಷ್ಟು ಮಾಡಿದ್ರೆ ನೆಕ್ಸ್ಟ್ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಅಂತ. ನೋಡಿ, ಫೈನಲಿ ಈ ಥರ ಎಲ್ಲ ನಾನು ಫೈನಲ್ ಲುಕ್ ನಮ್ಮ ಮನೆ ಲಕ್ಷ್ಮಿದು ಈ ಥರ ಇತ್ತು. ತುಂಬ ಚೆನ್ನಾಗಿ ಡೆಕೋರೇಷನ್ ಬಂದಿತ್ತು ಅಂತ ಅನ್ನಿಸ್ತು ನನಗೆ. ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಈ ಥರ ಫೈನಲಿ ನಮ್ಮ ಮನೆ ವರಮಹಾಲಕ್ಷ್ಮಿ ಕಾಣ್ತಿದ್ರು. ತುಂಬ ಚೆನ್ನಾಗಿತ್ತು. ನೋಡಿ, ಈ ಥರ ಎಲ್ಲ ಒಡವೆ ಎಲ್ಲ ಹಾಕಿ ಹೂವಿನಲ್ಲಿ ಅಲಂಕಾರ ಎಲ್ಲ ಮಾಡಿ ಮುಕ್ಕೋಡೋಕ್ಕೂ ಅಷ್ಟೇ ನಾನೇ ಸಿಂಪಲ್ಲಾಗಿ ಮಾಡಿದ್ದೆ. ಚೆನ್ನಾಗಿ ಕಾಣ್ತಿತ್ತು. ನೋಡಿ, ನನ್ನ ಮಗಳು ಕೂಡ ಎದ್ದಿದ್ಲು. ಹಾಗೆ ನನ್ನ ನಾದಿನಿ ಕೂಡ ಎಲ್ಲ ಎದ್ದು ಸ್ಯಾರಿ ಹಾಕ್ಕೊಂಡು, ನಾನು ಅವಳು ಇಬ್ಬರು ಸ್ಯಾರಿ ಹಾಕ್ಕೊಂಡು ಅವಳು ಕಂಕಣಕ್ಕೆ ಅಂತ ರೆಡಿ ಮಾಡ್ತಿದ್ರು. ಅಷ್ಟರೊಳಗೆ ಪೂಜೆಗೂ ನಾನು ಎಲ್ಲ ಹತ್ರನೂ ದೇವ್ರ ಮನೆಯಲ್ಲಿ ಮತ್ತು ಲಕ್ಷ್ಮಿ ಹತ್ರ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವು. ಮತ್ತು ಫೈನಲಿ ಇದಕ್ಕೆ ಲಕ್ಷ್ಮಿಗೆಲ್ಲ ಪೂಜೆ ಮಾಡಬೇಕಿತ್ತು, ಮಾಡೋಣ ಅಂತ ಹೇಳಿ ನೋಡ್ಕೊಂಬಂದೆ. ನಮ್ಮ ಅತ್ತೆ ಅಷ್ಟರಲ್ಲಿ ಸ್ನಾನದಿಂದ ಬಂದು ಬೇಳೆ ಎಲ್ಲ ಬೇಯಕ್ಕಿಟ್ಟಿದ್ನಲ್ಲ ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಿ ರೈಸ್ ಎಲ್ಲ ಮಾಡಿಟ್ಟು, ಪಾಪ ನೋಡಿ, ಒಬ್ಬಟ್ಟಿನ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವರೇ ಅಡುಗೆ ಮಾಡ್ತೀನಿ, ನೀವು ಪೂಜೆ ಕಡೆ ನೋಡ್ಕೊಳ್ಳಿ, ಮಕ್ಕಳು ಬೇರೆ ಇದ್ರಲ್ಲ ಅದಕ್ಕೋಸ್ಕರ ನೀವು ನೋಡ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೆ ನಾವಿಬ್ಬರು ನಮ್ಮ ಮಕ್ಕಳನ್ನು ಸ್ವಲ್ಪ ನೋಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊತಿದ್ವು. ಏಕೆಂದರೆ ಬೇಗ ಬೇಗ ಪೂಜೆ ಮುಗಿಸಿದ್ರೆ ಆಮೇಲೆ ಮಕ್ಕಳು ಕೂಡ ಬೆಳಗ್ಗೆ ಎದ್ದಾಗ ಸುಮ್ಮನೆ ಇರ್ತಾರೆ, ಆಮೇಲೆ ಹೊಟ್ಟೆ ಹಶ್ವಾದಂಗೆ ಸ್ವಲ್ಪ ರಚ್ಚೆ ಹಿಡಿತಾರೆ ಅಂತ ಹೇಳ್ಬಿಟ್ಟು ನಾವು ಬೇಗ ಬೇಗ ಪೂಜೆ ಮುಗಿಸ್ಕೊಂಡ್ವಿ. ನಾನು ಸ್ನಾನ ಮುಗಿಸ್ಕೊಂಡು ಸ್ಯಾರಿ ಎಲ್ಲ ಹಾಕ್ಕೊಂಡು ನೋಡಿ ಈ ಥರ ಕಾಣ್ತಿದ್ದೆ. ಫೈನಲಿ ಪೂಜೆ ಎಲ್ಲ ಮಾಡ್ತಿದ್ವು. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬ ಅಂತ ಅಂದರೆ ಕೆಲವೊಂದು ಊರಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ಕೆಲವೊಂದು ಊರಲ್ಲಿ ಕೆಲವೊಬ್ಬರು ಮಾಡಲ್ಲ, ಸಿಂಪಲ್ಲಾಗಿ ಮಾಡ್ಕೊತಾರೆ. ಬಟ್ ನಮ್ಮ ಮನೇಲಿ ಹಿಂಗಿಲ್ಲ. ನಾವು ಮನೆ ಕಟ್ಸ್ದಾಗಿಂದ ನಮ್ಮ ಅತ್ತೆಯವ್ರನ್ನ ನಡೆಸ್ಕೊಂಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಅದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನಿಮ್ಮೂರ ಕಡೆನೂ ಮಾಡ್ತಾರೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾವ ಥರ ಮಾಡ್ತೀರಾ ಅಂತ. ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಮನೆ ಕ್ಲೀನಿಂಗ್ ಆಗಿರ್ಬೋದು, ಒಂದು 15 ಡೇಸಿಂದಲೇ ಸ್ಟಾರ್ಟ್ ಮಾಡ್ಕೊತೀವಿ. ಮನೆ ಕ್ಲೀನಿಂಗು, ಕರ್ಜಿಕಾಯಿ, ಚಕ್ಲಿ, ನಿಪ್ಪಟ್ಟು ಆ ಥರ ಎಲ್ಲ ರೆಡಿ ಮಾಡಿ ಇಟ್ಕೊತೀವಿ. ತುಂಬ ಖುಷಿಯಾಗುತ್ತೆ. ನಾನು ಪೂಜೆ ಮಾಡಿದೆ, ಆಮೇಲೆ ನನ್ನ ನಾದಿನಿನೂ ಕೂಡ ಪೂಜೆ ಸ್ಟಾರ್ಟ್ ಮಾಡಿದ್ರು. ಅವರು ಎಲ್ಲ ಪೂಜೆ ಮಾಡಿ ಇಬ್ಬರು ಕೂಡ ಪೂಜೆ ಮಾಡಿ ಇಟ್ಕೊಂಡು ಅಷ್ಟರಲ್ಲಿ ನಮ್ಮ ಮಕ್ಕಳು ಕೂಡ ಎದ್ದಿದ್ರು. ಇಬ್ಬರು ಕೂಡ ಆಟ ಆಡ್ತಿದ್ರು. ನಮ್ಮ ದೊಡ್ಡ ಮಗಳು ಕೂಡ ಅವಳು ಸ್ನಾನ ಮಾಡ್ತೀನಿ ಮಮ್ಮಿ ಅಂತ ಹೋಗಿದ್ರು. ನಮಗಂತೂ ತುಂಬ ಖುಷಿಯಾಯಿತು ಫ್ರೆಂಡ್ಸ್ ಹೇಳಬೇಕಂದ್ರೆ. ಯಾಕೆಂದರೆ ಮಗು ಇದ್ದರು, ಪಾಪ ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಪಾಪ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಕೋಆಪ್ರೇಟ್ ಮಾಡಿದರು ನನ್ನ ಮಕ್ಕಳು ಕೂಡ ಅಂತ ಹೇಳ್ಬೋದು. ನನ್ನ ನಾದಿನಿಯವರು ಪೂಜೆ ಮಾಡ್ತಾ ಇದ್ದಾರೆ. ದೇವರಲ್ಲಿ ಭಕ್ತಿ ಜಾಸ್ತಿ ಸ್ವಲ್ಪ ಇವರು. ಅವರು ಸಂಪ್ರದಾಯದಲ್ಲಿ ಎತ್ತಿದ ಕೈ ಅಂತ ಹೇಳ್ಬೋದು. ಅವ್ರ ಮನೆ ದೇವ್ರ ಪೂಜೆ, ದೇವರಿದು ಭಕ್ತಿ ಅಂದರೆ ತುಂಬ ಜಾಸ್ತಿ ಅವ್ರ ಮನೇಲಿ.
ಆಮೇಲೆ ಫೈನಲಿ ಎಲ್ಲ ಇಬ್ಬರು ಪೂಜೆ ಮುಗಿಸಿದ್ವಿ. ಪೂಜೆ ಮುಗಿಸಿ ಆಮೇಲೆ ಆರತಿ ಮಾಡೋಣ ಫೈನಲ್ಲಾಗಿ ಅಂತೇಳಿ ನಮ್ಮ ಅತ್ತೆ ರೇಗಿಸ್ತಿದ್ರು, ಯಾವುದಾದ್ರೂ ಸಾಂಗ್ ಆಡಿ ಅಂತ. ನಾನು ದೇವ್ರ ಸಾಂಗ್ ಲಕ್ಷ್ಮೀದು ಆಡೋಣ ಅಂತ ಹೇಳ್ಬಿಟ್ಟು ಆಡ್ತಾಯಿದ್ದೆ. ಅರ್ಧಕ್ಕೆ ನಿಲ್ಲಿಸ್ದೆ, ಅದಕ್ಕೆ ನಗು ಬಂತು. ಆಮೇಲೆ ನನ್ನ ನಾದಿನಿ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ ಮಾಡ್ತಿದ್ಲು. ತುಂಬ ಚೆನ್ನಾಗಿ ಬಂತು. ಆಮೇಲೆ ಫೈನಲಿ ಎಲ್ಲ ಎಡೆ ಮಾಡಿದ್ವಿ. ಹೋಳ್ಗೆ ಎಲ್ಲ ಮಾಡಿದ್ವಲ್ಲ, ರೈಸು ಹೋಳ್ಗೆ ಎಲ್ಲ ಇಟ್ಬಿಟ್ಟು ಆಮೇಲೆ ಚಕ್ಲಿ ಎಲ್ಲ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಹಣ್ಣುಗಳು ಎಲ್ಲನ ಲಕ್ಷ್ಮಿಗೆ ಎಡೆ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೆ ಮಹಾಲಕ್ಷ್ಮಿ. ನೋಡಿ ಒಂದೊಂದು ಅಷ್ಟೇ ಹಣ್ಣು ಎಲ್ಲ ಅಷ್ಟೇ ಗೈಸ್, ನಾವು ಏನೇನು ಮಾಡಿರ್ತೀವಿ ಎಲ್ಲ ಎಡೆ ಮಾಡಬೇಕು. ನಾವು ಏನೇನು ಇಟ್ಕಿರ್ತೀವಿ, ಒಂದು ಹಣ್ಣಾದರೂ ಅಷ್ಟೇ, ಅದು ಕೂಡ ದೇವರಿಗೆ ಅರ್ಪಣೆ ಅಂತ ಹೇಳ್ಬೋದು. ಒಂಥರ ಹಬ್ಬದ ವೈಬ್ಸ್ ಅಂದರೆ ತುಂಬ ಖುಷಿಯಾಗುತ್ತೆ. ರೆಡಿ ಆಗೋದಾಗಲಿ, ಆ ಪೂಜೆ ಮಾಡೋದಾಗಲಿ, ಕೆಲಸ ಮಾಡೋದಾಗಲಿ, ನಮಗೆ ಸಾಕಾಯಿತು ಅಂತ ಅನಿಸಿರು ಆ ಇದರಲ್ಲಿ ಎಲ್ಲ ಮರ್ತೋಗುತ್ತೆ. ಆಮೇಲೆಲ್ಲ ಫೈನಲಿ ಪೂಜೆ ಎಲ್ಲ ಮುಗಿಸಿದ್ವಿ. ಅದಾದಮೇಲೆ 3 ಜನ ಮುತ್ತೈದರಿಗೆ ಮಡ್ಲು ದುಂಬೈಕು ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ನಾನು ನನ್ನ ನಾದಿನಿ ನಮ್ಮ ಅತ್ತೆ ಇರೋದ್ರಿಂದ ನಾವೇ ಸಾಕು. ಫಸ್ಟು ಮುತ್ತೈದರು ಕೊಟ್ಬಿಟ್ಟು ಊಟ ಮಾಡೋಣ, ಫಸ್ಟು ಟಿಫನ್ ಏನಾರು ತಿನ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವೇ 3 ಜನ ತೊಗೊಂಡು ನನ್ನ ನಾದಿನಿ ನನಗೆ ಮಡ್ಲು ತುಂಬ್ತಿದ್ರು. ಅಂದರೆ ನಾವು ನಮ್ಮ ಕಡೆ ಕೆಲವರು ಒಂದು ಡಿಫ್ರೆಂಟಾಗಿ ತಾಂಬೂಲ ಕೊಡ್ತಾರೆ, ಬಟ್ ನಮ್ಮ ಮನೇಲಿ ಆ ಥರ ಅಲ್ಲ. ವೀಳ್ಯದೆಲೆ, ಅಡಿಕೆ, ಅದಕ್ಕೆ ಫ್ರೂಟ್ಸ್ ಏನೇನು ಇರ್ತದೆ ಎಲ್ಲ ಇಟ್ಬಿಟ್ಟು, ಮತ್ತು ಬ್ಯಾಂಗಲ್ಸ್ ಇಡ್ತೀವಿ ಗ್ರೀನ್ ಕಲರ್, ಬನಾನ ಎಲ್ಲ ಇಟ್ಬಿಟ್ಟು ಅದನ್ನು ಕೊಡ್ತೀವಿ. ಕೆಲವೊಂದು ಕಡೆ ತಾಂಬೂಲ ಎಲ್ಲ ರೆಡಿ ಮಾಡ್ತಾರೆ, ಅಂದರೆ ಡಿಫ್ರೆಂಟ್ ವೆರೈಟಿ ಬ್ಯಾಗ್ಸ್ ಆಗಿರ್ಬೋದು. ಅವ್ರು ಏನಾದರೂ ಕೊಡೋ ಅಂಥ ಇದಿದ್ರೆ ಅವ್ರವ್ರ ಇಷ್ಟದಂಗೆ ಸ್ವಲ್ಪ ಕೊಡ್ತಾರೆ. ಬಟ್ ನಾವು ನಮ್ಮೂರ ಕಡೆ ಈ ಥರ ಎಲ್ಲ, ಹಳ್ಳಿ ಕಡೆ ಈ ಥರ ಮಾಡ್ಕೊತೀವಿ. ಕೆಲವರು ಅದಕ್ಕೋಸ್ಕರನೇ ಅಂತ ಹೇಳಿ ಡಿಫ್ರೆಂಟ್ಸಾಗಿ ಬ್ಯಾಗ್ಸ್ ಆಗಿರ್ಬೋದು ಮತ್ತು ಪ್ಲೇಟ್ಸ್ ಆಗಿರ್ಬೋದು ಎಲ್ಲ ಪರ್ಚೇಸ್ ಮಾಡಿ ಕೊಡ್ತಾರೆ. ಆಮೇಲೆ ನನಗೆ ಮಡ್ಲು ದುಂಬಿದಾಯಿತು, ಅದಕ್ಕೆ ನಾನು ನನ್ನ ನಾದಿನಿಗೆ ಮಡ್ಲು ದುಂಬನ ಅಂತ ಹೇಳ್ಬಿಟ್ಟು ಕೊಡ್ತಿದ್ದೆ. ನಮ್ಮ ಮಗಳಿಂದ ಫ್ರೆಶ್ ಅಪ್ ಆಗಿಲ್ಲ. ಆ್ಯಕ್ಚುಲಿ ನಾನು ಬೈತಿದ್ದೆ, ಹೋಗಿ ಫ್ರೆಶ್ ಅಪ್ ಆಗಿ ಬನ್ನಿ ಬೇಗ ಅಂತ. ಇವು ನನ್ನ ನಾದಿನಿ ಮಗ ಎಲ್ಲ ಎಳಿತಾನೆ, ಈಗಾಗಲೇ ದೇಕಾಡ್ತಾನಲ್ಲ ಅದಕ್ಕೋಸ್ಕರ ಎಲ್ಲ ಎಳಿತಾನೆ. ಸ್ವಲ್ಪ ನೋಡ್ಕೊತಾ ಇರಬೇಕು, ಯಾಕೆಂದರೆ ಒಂಚೂರು ಈ ಥರ ಇಟ್ಕೊಂಡು ಹೇಳಿದ್ರು ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಿದ್ರು. ಅವ್ರ ಮಾವ ಎತ್ಕೊಂಡು ಹೋಗ್ತಿದ್ರು. ಹಂಗೆ ನಾವು ಫೈನಲಿ 3 ಜನನೂ ಮಡ್ಲು ದುಂಬಿಸ್ಕೊಂಡು ಆಮೇಲೆ ಎಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ. ಫೈನಲಿ ಎಲ್ಲ ಊಟ ಮುಗಿಸ್ಕೊಂಡು, ಮಡ್ಲು ದುಂಬಿಸ್ಕೊಂಡು ಎಲ್ಲ ಊಟ ಮಾಡಿಕೊಂಡು ಆಮೇಲೆ ನಮ್ಮೂರ ಕಡೆ ನಾವು ಮನೆಗೆ ಹೋಗ್ತೀವಿ, ಕರಿತೀವಿ, ಬನ್ನಿ ನೀವು ಹಣೆಗೆ ಇಕ್ಸ್ಕೊಂಬರಿಯೋರಂತೆ ಮಡ್ಲು ದುಂಬಿಸ್ಕೊಂಡು ಅಂತ ಹೇಳಿ ಎಲ್ಲರನ್ನೂ ಕರ್ಕೊಂಬರ್ತೀವಿ. ಹಾಗೆ ನಾವು ಹೋದ್ವಿ. ಕರೆದುಬಿಟ್ಟು ನಾವು ಕರೆಯೋಕ್ಕೆ ಅಂತ ಹೋದಾಗ ಪಾಪ ಅವರು ಕರೆದುಬಿಟ್ಟು ಕುಂಕುಮ ಕೊಟ್ಟು ಮಡ್ಲು ದುಂಬ್ತಾರೆ. ಹಂಗೆ ಇಲ್ಲಿ ನಮ್ಮ ಮನೆ ಪಕ್ಕದ ಮನೆ ಆಂಟಿ ಅವ್ರ ಮನೆಗೆ ಹೋದ್ವಿ. ಅವರು ನೋಡಿ ಒಂದೊಂದು ಮನೆಗೂ ಡಿಫ್ರೆಂಟಾಗಿರೋ ಲಕ್ಷ್ಮಿ ಇದ್ದಾರೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಪಾಪ. ನೋಡಿ ನಮ್ಮ ಮನೆ ಲಕ್ಷ್ಮಿ ಆಯಿತು, ನೆಕ್ಸ್ಟ್ ಸೆಕೆಂಡ್ ಲಕ್ಷ್ಮಿ ಇದು. ಪ್ರತಿಯೊಬ್ಬರು ಮನೆಗೂ ನಿಪ್ಪಟ್ಟು, ಚಕ್ಲಿ, ಕರ್ಜಿಕಾಯಿ ಈ ಹಬ್ಬದಲ್ಲಿ ತಿನ್ನೋಕ್ಕೆ ಅದೊಂದು ಕಾರಣ ಅಂತ ಹೇಳ್ಬೋದು. ನನ್ನ ಮಗಳು ಫೈನಲಾಗಿ ನೋಡಿ ಈ ಥರ ಕಾಣ್ತಿದ್ಲು, ಲುಕ್ಕು ತುಂಬ ಚೆನ್ನಾಗಿ ಕಾಣ್ತಿದ್ರು. ಇಬ್ಬರಿಗೂ ಒಂದೇ ಥರ ಬಟ್ಟೆ ಸ್ಟಿಚ್ ಮಾಡಿಸಿದ್ದೆ, ಸ್ಯಾರಿನಲ್ಲೇ ಸ್ಟಿಚ್ ಮಾಡಿಸಿದ್ದು ನಮ್ಮೂರಲ್ಲೇ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಿದ್ರು ಇಬ್ಬರು ಕೂಡ. ನನ್ನ ನಾದಿನಿ ಮಗನೂ ಕೂಡ ನನ್ನ ಮಗಳು ಆಟ ಆಡಿಸ್ತಿದ್ಲು. ನಾವಿಬ್ಬರು ತಡೀರಿ ಇಬ್ಬರು ಹೋಗ್ಬರ್ರಿ ಅಂತ ಅಂದ್ರಲ್ಲ ಮತ್ತೆ, ಅದಕ್ಕೆ ನಾವಿಬ್ಬರು ಹೋಗಿ ಬಟ್ಟೆ ಇದು ನೋಡಿ ಬಟ್ಟೆ ಸ್ಟಿಚ್ ಮಾಡಿರೋದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನನ್ನ ಚಿಕ್ಕ ಮಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ರು.
ನಾವು ಫೈನಲಿ ಸ್ಯಾರಿ ಹಾಕ್ಕೊಂಡು ಈ ಥರ ಕಾಣ್ತಿದ್ವು. ಆಂಟಿ ಬಂದು ಇಬ್ಬರಿಗೂ ಕುಂಕುಮ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾಯಿದ್ರು. ನಾವು ಎಲ್ಲ ಕುಂಕುಮ ತಗೊಂಡು, ನನ್ನ ಆದ್ನಿ ಮಗ ನೋಡಿ ಫ್ರೆಂಡ್ಸ್ ಯಾವ ಥರ ನೋಡ್ತಿದ್ದಾರೆ. ನಾವು ಆಂಟಿ ಸೀರೆ ಕಾಮೆಂಟ್ಸ್ ಮಾಡ್ತಿದ್ವು, ಅಂದರೆ ಈ ಥರ ಇದೆ, ಎಲ್ಲಿ ತಗೊಂಡ್ರಿ, ಪ್ರೈಸ್ ಎಷ್ಟು ಅಂತ ಎಲ್ಲ ಗೊತ್ತಲ್ಲ ಫ್ರೆಂಡ್ಸ್. ಲೇಡೀಸ್ ಅಂದರೆ ಬರೀ ಒಡವೆ ಸೀರೆ ಇದ್ರ ಮೇಲೆ ಇಂಟ್ರೆಸ್ಟ್ ಜಾಸ್ತಿ, ಅದಕ್ಕೋಸ್ಕರ ಅದನ್ನೇ ಮಾತಾಡ್ಕೊಂಡೇ ತೊಗೊತಿದ್ವು. ಅದರಲ್ಲೂ ಲಕ್ಷ್ಮಿ ಹುಟ್ಟಿಸಿರೋ ಸೀರೆ ಮೇಲೆ ಕಾಮೆಂಟ್ ಕೊಡ್ಕೊಂಡು ಹೋಗ್ತಾ ಇರ್ತೀವಿ, ಎಲ್ಲಿ ತೊಗೊಂಡ್ರಿ, ಎಷ್ಟು ಕೊಟ್ರಿ ಅಂತ ಹೇಳ್ಬಿಟ್ಟು. ಎಲ್ಲ ಮುಗೀತು. ನೆಕ್ಸ್ಟ್ ಇದು ನಮ್ಮ ಮನೆಯವ್ರ ಚಿಕ್ಕಪ್ಪ ಅವ್ರ ಮನೆ, ಅಂದರೆ ನಮ್ಮ ಚಿಕ್ಕ ಮಾವವ್ರ ಮನೆ. ಅದ್ರಾಗಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದು. 3ನೇ ಲಕ್ಷ್ಮಿ ಇದು ನಾವು ಹೋಗಿದ್ದು ನೋಡಿ. ತುಂಬ ಚೆನ್ನಾಗಿ ಸ್ಯಾರಿ ಹಾಕಿದ್ರು, ತುಂಬ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ರು, ನೋಡೋಕ್ಕೆ ಖುಷಿ ಆಗ್ತಿತ್ತು. ಇವರು ನಮ್ಮ ಮನೆಯವ್ರ ಅಣ್ಣನ ಹೆಂಡ್ತಿ, ಅಂದರೆ ನಮ್ಮ ಅಕ್ಕ. ಇವರು ನಮ್ಮ ಚಿಕ್ಕ ಮಾವ, ಅಂದರೆ ನಮ್ಮ ಮಾವರ ತಮ್ಮ. ಇವರು ನಮ್ಮ ಚಿಕ್ಕತ್ತೆ, ಅಂದರೆ ಅವ್ರ ವೈಫು. ನಮ್ಮ ಮನೆ ಪಕ್ಕನೇ ಇರೋದು ಅವ್ರ ಮನೆ ಕೂಡ, ಅದಕ್ಕೆ ಅಲ್ಲಿ ಇವರು ಅವ್ರ ಮೊಮ್ಮಗಳು ಸಾರಿಕಾ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಇದು ನಮ್ಮ ಚಿಲ್ಟೇರಿ, ನಮ್ಮ ಮಗಳು. ಅದೆಲ್ಲ ಮುಗೀತು. ಅವ್ರ ಮನೇಲೂ ಕೂಡ ಅರಿಶಿನ ಕುಂಕುಮ ತೊಗೊಂಡು, ತಾಂಬೂಲ ತೊಗೊಂಡು, ನೆಕ್ಸ್ಟ್ ನೋಡಿ ನಮ್ಮ ಮನೆ ಇದು. ನೆಕ್ಸ್ಟ್ ನಮ್ಮ ಅಕ್ಕವ್ರ ಮನೆ ಹತ್ರ ಹೊರಟ್ವಿ 3 ಜನನು. ಅಂದರೆ ಅವ್ರು ಸ್ವಲ್ಪ ದೂರ ಇರೋದು, ಅದಕ್ಕೋಸ್ಕರ ಹೋಗಿ ಬರೋಣ ಬೇಗ ಅಂತ ಹೇಳ್ಬಿಟ್ಟು ಹೊರಟ್ವಿ, ಮಕ್ಕಳನ್ನು ಕರ್ಕೊಂಡು. ನನ್ನ ಮಗಳು ಮಲಗಿದ್ಲು, ಅದಕ್ಕೋಸ್ಕರ ನನಗೆ ಸ್ವಲ್ಪ ರಿಸ್ಕ್ ಕಡಿಮೆ ಆಯಿತು. ಹೋದ್ವಿ ನೋಡಿ. ಇದು 4ನೇ ಲಕ್ಷ್ಮಿ, 4ನೇ ಮನೆ. ಅವ್ರ ಅಮ್ಮ ಕೂಡ ಬಂದಿದ್ರು, ನಮ್ಮ ಅಕ್ಕ ಅವರಮ್ಮ, ಹಬ್ಬಕ್ಕೆ ಹೆಲ್ಪ್ ಮಾಡೋಕ್ಕೆ ಮಗಳಿಗೆ. ಅವರು ಸಿಂಪಲ್ಲಾಗಿ ಮಾಡಿದರು ಈ ಥರ. ಲಕ್ಷ್ಮಿ 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 ಬಾರಮ್ಮ, ಎಲ್ಲರ ಮನೆಗೂ ಲಕ್ಷ್ಮಿ ಬಾರಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಮಾಡಿದರು. ಇವರು ನಮ್ಮ ದೊಡ್ಡ ಮಾವವರು, ಅಂದರೆ ನಮ್ಮ ಮಾವರ ಅಣ್ಣ. ಇವರು ನಮ್ಮ ಚಿಕ್ಕ ಮಾವ ಅಂದ್ರಲ್ಲ, ಅವ್ರ ಮಗಳು. ಅವ್ರು ಹೇಳೋದು ಫೇಸ್ ರಿವೀಲ್ ಮಾಡಬೇಡಿ ವಿಡಿಯೋದಲ್ಲಿ ಅಂತ, ನಾಚಿಕೆ ತುಂಬ ಹುಡುಗಿಗೆ, ಪೂಜಂಗೆ. ಎಲ್ಲ ಮುಗಿಸ್ಕೊಂಡು ಅಲ್ಲೂ ಕುಂಕುಮ ತೊಗೊಂಡು, ತಾಂಬೂಲ ತೊಗೊಂಡು ಬರ್ಬೇಕಾದ್ರೆ ಅವ್ರ ಮನೆ ಹತ್ರ ಫೈನಲ್ಲಾಗಿ ಬಿಕ್ಕೆ ಗಿಡ ಕಾಣ್ತು. ಅಂದರೆ ಚೇಪೆಕಾಯಿ ಅಂತಾರೆ, ಕೆಲವು ಕಡೆ ಸೀಬೆಕಾಯಿ ಅಂತಾರೆ, ಬಿಕ್ಕೆಕಾಯಿ ಅಂತಾರೆ, ಕಾಣ್ತು. ಅದರಲ್ಲಿ ಇವಳು ಎಕ್ಸ್ಪರ್ಟು ಬಿಕ್ಕೆಕಾಯಿ ಕೀಳೋದ್ರಲ್ಲಿ. ಅದಕ್ಕೆ ಕಿತ್ಕೊತೀನಿ ಅಂತ ಹೇಳೋದ್ರು. ಅಂದರೆ ಬೆಂಗಳೂರಾಗಿದ್ದಾರಲ್ಲ, ಅದಕ್ಕೆ ಸ್ವಲ್ಪ ಆಸೆ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ. ಮುಂಚೆಯಿಂದಲೂ ಅಷ್ಟೇ, ಇವಳು ಬಿಕ್ಕೆ ಗಿಡ ಹಾಕೊಂಡ್ರೆ ಸಾಕು, ಹತ್ತುತ್ತಾಳೆ, ಕೇಳ್ತಾಳೆ. ಅದು ಎಟುಕ್ತಿರ್ಲಿಲ್ಲ, ಅವಳು ಬಿಡ್ತಿರ್ಲಿಲ್ಲ, ಹಂಗೂ ಕಿತ್ತಲು. ಇದಾಗಿತ್ತು ಗೈಸ್ ಹಬ್ಬದ ಲಾಗು. ಯಾವ ಥರ ಇತ್ತು ಹಬ್ಬದ ಲಾಗು ಅಂತ ಹೇಳಿ ಗೈಸ್. ಇಷ್ಟೇ ಹಬ್ಬದಲ್ಲಿ ವಿಡಿಯೋ ಮಾಡಿದ್ದು, ಲಾಗ್ ಎಡಿಟ್ ಮಾಡಿದ್ದು. ನೆಕ್ಸ್ಟ್ ಡೇ ನಾವು ನಮ್ಮ ಮನೆ ದೇವರು CV ನರಸಿಂಹಸ್ವಾಮಿ ಟೆಂಪಲ್ಗೆ ಹೋಗಿದ್ವು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡಲಿಲ್ಲ ನಾನು, ಯಾಕೆಂದರೆ ಪಾಪು ಕೂಡ ಇತ್ತಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಅದ್ರ ನೆಕ್ಸ್ಟು ನಾವು ಬರ್ಬೇಕಾದ್ರೆ ಆಂದಿವೆ ಚನ್ನಕೇಶವ ನರ್ಸರಿ ಅಂತ ಇದೆ ಇಲ್ಲಿ, ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಏನಕ್ಕೆ ಅಂದರೆ ಏನಾದ್ರು ನರ್ಸರಿಲಿ ಗಿಡ ತೊಗೋಬೇಕು ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕ ಮಾವ ಅವ್ರ ಅತ್ತೆ, ನಮ್ಮ ಅತ್ತೆ ಮತ್ತು ಅವ್ರ ಮಗಳು ಕೂಡ ಕರ್ಕೊಂಡು ಹೋದ್ರು. ನಾನು ಏನಾರು ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದೆ. ತುಂಬ ಚೆನ್ನಾಗಿತ್ತು, ವೆರೈಟಿ ಇದ್ವು ಪ್ಲ್ಯಾಂಟ್ಸ್ ಎಲ್ಲ ನೋಡಿ. ನೋಡ್ತಾ ಹೋದಂಗೆ ಇಲ್ಲಿ ಫ್ಲವರ್ ಕೂಡ ಇತ್ತು. ಅದರಲ್ಲಿದ್ದಿದ್ದು ರೋಸ್ ಪ್ಲ್ಯಾಂಟ್ ಇತ್ತು. ನಮ್ಮ ಅತ್ತೆ ಕೂಡ ತಗೋಬೇಕು ಅಂತ ತಗೊಂಡ್ರು. ಮತ್ತು ನಾವು ಸಪೋಟೋ ಗಿಡ ತಗೊಳ್ಳೋಣ ಅಂತ ಹೇಳಿ ಹೋದ್ವಿ. ಇದರಲ್ಲಿ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಎಲ್ಲ ವೆರೈಟಿ ಇರುತ್ತೆ. ನಿಮ್ಗೆ ಯಾವ ಥರ ಫ್ರೂಟ್ಸ್ ಆಗಿರ್ಬೋದು, ಅಥವಾ ಈ ತೆಂಗಿನ ಮರ, ಅಡಿಕೆ ಮರ, ಏಲಕ್ಕಿ ಗಿಡ, ಎಲ್ಲ ಥರ ಸಿಗುತ್ತೆ. ಯಾರಾದರೂ ಹತ್ರದಲ್ಲಿ ಬೇಕು ಅಂದರೆ ಪ್ಲೀಸ್ ವಿಸಿಟ್ ಮಾಡಿ. ಚನ್ನಕೇಶವ ಫಾರ್ಮ್ ಅಂತ ಇದೆ ನರ್ಸರಿ, ತುಂಬ ಚೆನ್ನಾಗಿದೆ ನೋಡಿ. ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ, ಸ್ಟಾರ್ ಫ್ರೂಟ್ಸ್, ವಾಟರ್ ಆಪಲ್, ಎಲ್ಲ ಥರ ಗೈಸ್, ಎಲ್ಲ ಥರ ಸಿಗುತ್ತೆ.
ನಾವು ಕೂಡ ನೋಡ್ಕೊಂಡು ಹೋದ್ವಿ. ಆದರೂ ಎಲ್ಲ ಪಾಪ ಅವ್ರು ಗೊತ್ತಿಲ್ಲದಂಥ ಗಿಡಗಳಿಗೂ ಬೋರ್ಡ್ ಹಾಕಿದ್ದಾರೆ ನೋಡಿ. ಈ ಥರ ಎಲ್ಲ ಮಾಡಿದ್ದಾರೆ. ಯಾರಾದ್ರು ಬಂದರೆ ಕೂತ್ಕೊಳಕ್ಕಾಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಎಲ್ಲ ಮುಗಿಸ್ಕೊಂಡ್ವಿ. ನಾವು ತಗೊಂಡಿದ್ದು 2 ರೋಸ್ ಗಿಡ ತೊಗೊಂಡ್ರು ನಮ್ಮ ಅತ್ತೆಯವರು. ಅದರಲ್ಲೊಂದು ಮುರ್ದೆ ಹಾಕ್ಬಿಟ್ರು ಅವ್ರು ಕೂತ್ಕೊಳ್ಳೋ ರೇಂಜಿಗೆ ಹೋಗ್ಬಿಟ್ಟು. ಆಮೇಲೆ 2 ಸಪೋಟೊ ಗಿಡ ತೊಗೊಂಡು ಎಲ್ಲ ಮುಗೀತು. ಮುಗಿಸ್ಕೊಂಡು ಫೈನಲಿ ಮನೆ ಕಡೆ ಹೊರಟ್ವಿ. ಸೀಬೆಕಾಯಿ ಕೂಡ ನೋಡಿ, ಅಲ್ಲೂ ಬಿಡಲಿಲ್ಲ ಇವರು. ಸೀಬೆಕಾಯಿ ಕಿತ್ತರು. ಅದರಲ್ಲಿ ನಾನೊಂದು ಇಸ್ಕೊಂಡೆ. ಎಲ್ಲರಿಗೂ ಒಂದು 4 ಸೀಬೆಕಾಯಿ ಕಿತ್ಕೊಂಬಂದ್ರು ಆ ನರ್ಸರಿ ಒಳಗೂ. ಆ ಥರ ಅದಕ್ಕೆ ನಗ್ತಿದ್ದಾರೆ. ಎಲ್ಲ ಮುಗಿಸ್ಕೊಂಡು ನಮ್ಮೂರ ಕಡೆ ಹೊರಟ್ವಿ. ಯಾರಾದರೂ ನಮ್ಮೂರ ಅಕ್ಕಪಕ್ಕ ಇರೋರು ಏನಾದರೂ ಬೇಕು ಗಿಡಗಳು ಅಂದರೆ ಪ್ಲೀಸ್ ವಿಸಿಟ್ ಚನ್ನಕೇಶವ ನರ್ಸರಿ ಫಾರ್ಮ್ ಅಂತ ಹೇಳ್ತೀನಿ. ಹಬ್ಬದ ಲಾಗ ಇರ್ಬೋದು ಈ ಥರ ಹೋಗಿದ್ದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ 3 ಡೇಸಿಂದ ನಾವು ಸುತ್ತಾಡ್ತಲೇ ಇದ್ದೀವಿ ಔಟ್ಸೈಡ್. ಹಬ್ಬದ್ದು ಎಲ್ಲ ಓಡಾಟ ಜಾಸ್ತಿ ಆಗಿದೆ. ಇವ್ರು ನಮ್ಮ ಚಿಕ್ಕ ಮಾವರು ಡ್ರೈವ್ ಮಾಡ್ತಿದ್ದಾರೆ ಸೀಬೆಕಾಯಿ ತಿನ್ಕೊಂಡು. ಫೈನಲಿ ಊರಿಗೆ ಬಂದ್ವು ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಹಬ್ಬದ್ದು. ಮತ್ತು ನಾವು ಹಬ್ಬದ ನೆಕ್ಸ್ಟ್ ಡೇ ಟೆಂಪಲ್ಗೆ ಹೋಗಿದ್ದು ಮತ್ತು ನರ್ಸರಿ ವಿಸಿಟ್ ಮಾಡಿದ್ದು ವ್ಲಾಗ್ ಆಗಿತ್ತು. ಆ್ಯಕ್ಚುಲಿ ಟೆಂಪಲ್ ವಿಸಿಟ್ ವ್ಲಾಗ್ ಹಾಕಿಲ್ಲ, ಯಾಕೆಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಅದಕ್ಕೋಸ್ಕರ ನರ್ಸರಿದು ಮತ್ತು ಹಬ್ಬದ ವ್ಲಾಗ್ ಹಾಕಿದ್ದೀನಿ. ದಯವಿಟ್ಟು ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.